ದೆಹಲಿ ಬಳಿಕ ಇದೀಗ ರಾಜ್ಯದಲ್ಲೇ ಪ್ರತಿಭಟನೆ ಮಾಡ್ತಾ ಇದ್ದು ಬಿಜೆಪಿ ಚೊಂಬು ಕೊಟ್ಟಿದೆ ಅಂತ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಚುನಾವಣಾ ಹೊತ್ತಲ್ಲಿ 26ನೇ ತಾರೀಕು ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ನಡೀತಾ ಇದೆ. ಈ ಹೊತ್ತಲ್ಲೇ ಈ ಒಂದು ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ಧದ ಧಿಕ್ಕಾರ ಅಥವಾ ಕೂಗು ಎಷ್ಟರ ಮಟ್ಟಿಗೆ ಪರಿಣಾಮವನ್ನ ಬಿಜೆಪಿ ಮೇಲೆ ಬೀರುತ್ತೆ ಅನ್ನುವಂಥದ್ದು ಕೂಡ ಒಂದು ಕಡೆ ಕುತೂಹಲ. ಕೇಳ್ತಾ ಇರುವಂಥದ್ದು ಬರೀ ಖಾಲಿ ಚೊಂಬು ಕೊಟ್ಟಿದ್ದೀರಿ, ರಾಜ್ಯದ ಪಾಲೇನಿದೆ ಅದರಲ್ಲಿ ಕೊಡಿ. 1.5 ವರ್ಷಗಳಿಂದ ನಿರಂತರವಾಗಿ ಬರವನ್ನ ಎದುರಿಸ್ತಾ ಇದ್ದಾರೆ ರಾಜ್ಯದ ರೈತರು. ಕರ್ನಾಟಕದ ರೈತರಿಗೆ ಅನ್ಯಾಯ ಮಾಡುತ್ತಿರುವ ಬಿಜೆಪಿಗೆ, ರಾಜ್ಯದ ರೈತರಿಗೆ ಬರ ಪರಿಹಾರ ಕೊಡದೇ ಇರುವ ಬಿಜೆಪಿ ಸರ್ಕಾರಕ್ಕೆ, ಕರ್ನಾಟಕಕ್ಕೆ ಸಂವಿಧಾನಬದ್ಧವಾಗಿ ನಮ್ಮ ರಾಜ್ಯಕ್ಕೆ ಬಿಡುಗಡೆ ಆಗಬೇಕಾಗಿದ್ದಂತಹ ಬರ ಪರಿಹಾರವನ್ನ ಬಿಡುಗಡೆ ಮಾಡ್ತಾ ಇಲ್ಲ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ. ರಾಜ್ಯಕ್ಕೆ ದೊಡ್ಡ ಮಟ್ಟದ ಅನ್ಯಾಯ ಮಾಡ್ತಾ ಇದೆ. ತೀವ್ರ ಬರದಿಂದ ಕಂಗಾಲಾಗಿದ್ದಾರೆ ಕರ್ನಾಟಕ ರಾಜ್ಯದ ರೈತರು. ಹಾಗಾಗಿ ಈ ಒಂದು ಪ್ರತಿಭಟನೆ ಅಂತ ದೆಹಲಿಯ ನಂತರ ರಾಜ್ಯದಲ್ಲೇ ವಿಧಾನಸೌಧದ ಮುಂಭಾಗದಲ್ಲೇ ಕುಳಿತು ಇದೀಗ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು.